ನಿಮ್ಮ ಲೈಫ್ ಒಳಗೆ ಇರೋ ಖುಷಿನ ನೀವು ಬೇರೆಯವ್ರದ್ದು ಹುಡುಕಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಎಷ್ಟೋ ಸತಿ ನಾವು ಲವ್ ಮಾಡಿರೋರಾಗಿರ್ಬೋದು, ಅಥವಾ ನಮ್ಮ ಮಕ್ಕಳು, ನಮ್ಮ ಪೇರೆಂಟ್ಸು, ನಮ್ಮ ಸಬ್ಲಿಂಗ್ಸು ಎಲ್ಲರೂ ಒಂದು ಟೈಮಲ್ಲಿ ನಮ್ಮ ಜೊತೆ ಮಾತಾಡೋಕೆ ಖುಷಿ ಪಡ್ತಾರೆ. ಒಂದು ಟೈಮ್ ಒಳಗೆ ನಮ್ಮದು ಕಂಪನಿ ಭಾಳ ಎಂಜಾಯ್ ಮಾಡ್ತಾರೆ. ಇನ್ನೇನು ನಾವು ಅವ್ರ ಜೊತೆ ಮಾತಾಡಿಲ್ಲ ಅಂದ್ರೆ ಅವ್ರ ಲೈಫ್ ನಡೆಯೋದೇ ಇಲ್ಲ ಅನ್ನೋಂಗೆ ಬಿಹೇವ್ ಮಾಡ್ತಾರೆ. ಬಟ್ ಆಫ್ಟರ್ ಸಮ್ ಟೈಮ್ ಅದು ಅವ್ರಿಗೆ ಬೋರು ಆಗಿರ್ಬೋದು, ಅಥವಾ ಅವ್ರು ಬೇರೆ ಇದ್ರೊಳಗೆ ಬ್ಯುಸಿ ಆಗಿರ್ಬೋದು, ಏನೋ ಒಂದಾಗಿ ಅವರು ನಮ್ಮಿಂದ ಸ್ವಲ್ಪ ದೂರ ಆದರೆ ನಮಗೆ ಭಾಳ ಬೇಜಾರಾಗ್ಬಿಡ್ತೈತಿ. ಬಟ್ ಹಾಗಂತ ನಮ್ಮ ಲೈಫಲ್ಲಿ ನಾವು ಅವ್ರಿಗೋಸ್ಕರ ಬೇಜಾರು ಮಾಡ್ಕೋಬಾರ್ದು. ನಾವು ಎಷ್ಟು ಬ್ಯುಸಿ ಆಗಬೇಕು, ನಮ್ಮಷ್ಟು ನಾವು ಎಷ್ಟು ಲವ್ ಮಾಡಬೇಕಂದ್ರೆ ನಾವೇ ನಮಗಿಷ್ಟ ಆಗಬೇಕು, ನಮ್ಮ ಕಂಪ್ನಿನೇ ನಮಗಿಷ್ಟ ಆಗಬೇಕು. ನೀವು ಟೈಮ್ ಸ್ಪೆಂಡ್ ಮಾಡಿರಿ, ನಿಮ್ಮ ಪರ್ಸ್ನಾಲಿಟಿ ಡೆವಲಪ್ ಮಾಡ್ಕೋರಿ, ಆಮೇಲೆ ಬುಕ್ಸ್ ಓದ್ರಿ, ಆಮೇಲೆ ನೀವು ಯಾವ್ದು ಇಂಟ್ರೆಸ್ಟ್ ಐತೆ ಆ ಆ್ಯಕ್ಟಿವಿಟಿ ಒಳಗೆ ಇನ್ವಾಲ್ವ್ ಆಗ್ರಿ. ಅದು ಯಾವುದಾದ್ರೂ ಆಗಿರ್ಬೋದು, ಮನೆ ಒಂದು ರಂಗೋಲಿ ಹಾಕೋದಿರ್ಬೋದು, ಪೇಂಟ್ ಮಾಡೋದಿರ್ಬೋದು.